ವರ್ಣನ ಆರ್ಭಟ ಮೆಟ್ರೋ ಸ್ಟೇಷನ್ ಅನ್ನ ಕೂಡ ಬಿಟ್ಟಿಲ್ಲ. ಇಷ್ಟು ದಿನ ನಾವು ಮನೆಗಳಿಗೆ ನೀರು ನುಗ್ತಾ ಇದ್ರ ಬಗ್ಗೆ ಹೇಳ್ತಾ ಇದ್ವಿ, ಜೊತೆಗೆ ರಸ್ತೆಯಲ್ಲಿ ನೀರಿರೋದ್ರ ಬಗ್ಗೆ ಹೇಳ್ತಾ ಇದ್ವಿ. ಆದ್ರೆ ಮೆಟ್ರೋ ಸ್ಟೇಷನ್ ನ ಒಳಗಡೆಯೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಿದ್ದಪ್ಪಾಜಿ ಅವರು ಆ ಒಂದು ದೃಶ್ಯವನ್ನ ತೋರಿಸ್ತಾ ಹೋಗ್ತಾರೆ. ನೀವೀಗ ಗಮನಿಸ್ತಾ ಇರಬಹುದು, ಇದು ಉದ್ಘಾಟನೆಗೆ ಸಿದ್ಧಗೊಂಡಿರುವಂತಹ ಹಳದಿ ಮಾರ್ಗದ ಮೆಟ್ರೋ ಸ್ಟೇಷನ್ ನ ಎಲಿವೇಟರ್ ಕೆಳಗಿನ ದೃಶ್ಯಾವಳಿಗಳು. ಅದರ ಜೊತೆಗೆ ನೆಲಮಹಡಿ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹೋಗಿರುವಂತದ್ದು. ಆ ಒಂದು ನೀರನ್ನ ಯಾವ ರೀತಿಯಾಗಿ ಹೊರಗಡೆ ಹಾಕ್ತಾ ಇದ್ದಾರೆ ಇಲ್ಲಿರುವಂತಹ ಸಿಬ್ಬಂದಿ ಅನ್ನುವಂಥದ್ದನ್ನ ಕೂಡ ದೃಶ್ಯದಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇರಬಹುದು. ಇದು ಸಿಲ್ಕ್ ಬೋರ್ಡ್ ಸಮೀಪ ಇರುವಂತಹ ಮೆಟ್ರೋ ಸ್ಟೇಷನ್. ಅಂದ್ರೆ ಈ ಮೆಟ್ರೋ ಸ್ಟೇಷನ್ ನ ಹೆಸರೇ ಕೇಂದ್ರ ರೇಷ್ಮೆ ಮಂಡಳಿ ಮೆಟ್ರೋ ಸ್ಟೇಷನ್ ಅಂತ. ಈ ಮೆಟ್ರೋ ಸ್ಟೇಷನ್ ಹಳದಿ ಮಾರ್ಗದ ಮೆಟ್ರೋ ಸ್ಟೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಸೊ ಉದ್ಘಾಟನೆ ಆಗ್ಬೇಕಿದ್ದಂತಹ ಮೆಟ್ರೋ ಸ್ಟೇಷನ್ ನ ಹಣೆ ಬರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಈ ಎಲಿವೇಟರ್ ನ ಸಮೀಪ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು, ಬಂದಂತಹ ಮಳೆಗೆ ನೀರು ಈ ರೀತಿಯಾಗಿ ನುಗ್ಗಿರುವಂತದ್ದು. ಅಕಸ್ಮಾತ್ ಏನಾದ್ರೂ ಈ ಮೆಟ್ರೋ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದಿದ್ರೆ, ಅಂದ್ರೆ ರನ್ ಆಗ್ತಾ ಇದ್ದಿದ್ರೆ, ಜನಸಾಮಾನ್ಯರು ಈ ಮೆಟ್ರೋವನ್ನ ಬಳಕೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ, ಈ ರೀತಿಯಾಗಿ ನೀರು ಹೋಗ್ತಾ ಇದೆಯಲ್ಲ, ಇದರ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ. ಜೊತೆಗೆ ಜನರ ಓಡಾಟಕ್ಕೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಜೊತೆಗೆ ಇಲ್ಲಿ ಇದ್ದಂತಹ ಸಿಬ್ಬಂದಿಗಳು ಬಕೆಟ್ ನ ಮೂಲಕ ನೀರನ್ನ ತೆಗೆದು ಹೊರ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಚಿತ್ರಣ ಕೂಡ ಕಾಣ್ತಾ ಇರಬಹುದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕೆಲಸ ಏನಿದೆ ಅದು ಮುಂದುವರಿತಾನೆ ಇದೆ. ಆದ್ರೆ ಎಷ್ಟೇ ನೀರನ್ನ ತೆಗೆದು ಹೊರ ಹಾಕುವಂತಹ ಪ್ರಯತ್ನ ಮಾಡಿದ್ರು ಕೂಡ ನೀರ್ ಮಾತ್ರ ಈ ಭಾಗದಲ್ಲಿ ಖಾಲಿ ಆಗ್ತಾ ಇಲ್ಲ. ಸೊ ವರ್ಣನ ಆರ್ಭಟ ಕೇವಲ ಮನೆಗಳಿಗೆ ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ತಲುಪಿದೆ, ಮೆಟ್ರೋ ಸ್ಟೇಷನ್ಗೂ ಕೂಡ ತಟ್ಟಿದೆ. ಯಾವ ರೀತಿಯಾಗಿ ನೀರು ತುಂಬಿಕೊಂಡಿತ್ತು ಅನ್ನೋದನ್ನ ನ್ಯೂಸ್ ಫಸ್ಟ್ ನಿಮಗೆ ಕ್ಯಾಮ್ರಾ ಕಣ್ಣಿನಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿತ್ತು. ಇನ್ನಾದ್ರೂ ಇಲ್ಲಿ ಯಾವ ಕಾರಣಕ್ಕೆ ನೀರು ತುಂಬುತ್ತಾ ಇದೆ, ಆ ನೀರು ತುಂಬುವಂತಹ ಆ ನೀರನ್ನ ಹೊರಹಾಕುವಂತಹ ಕೆಲಸವನ್ನ ಸಿಬ್ಬಂದಿ ಏನೋ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಏನಾದ್ರೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದಾಗ ಈ ರೀತಿಯಾಗಿ ನೀರು ತುಂಬಿದ್ರೆ ಕತೆ ಏನು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಾಗಿ ನೀರು ಯಾಕೆ ತುಂಬುತ್ತಾ ಇದೆ ಅನ್ನೋದನ್ನ, ಆ ಪ್ರಶ್ನೆಗೆ ಉತ್ತರವನ್ನ ಅಧಿಕಾರಿಗಳು ಕಂಡು ಹಿಡಿಬೇಕಾದಂತಹ ಅವಶ್ಯಕತೆ ಇದೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.